ನಮಸ್ಕಾರ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಉಜ್ಜಯಿನಿ ಶ್ರೀ ಚೌಡೇಶ್ವರಿ ದೇವಿ ದೇವಸ್ಥಾನ. ಹೆಬ್ಬಾರಮ್ಮ ಮತ್ತು ಚೌಡೇಶ್ವರಿಯ ಪರಮಭಕ್ತೆ, ಬ್ರಾಹ್ಮಣ ಕನ್ಯೆ. ಅರಿಯದೆ ಒಬ್ಬ ದಲಿತ ಯುವಕನನ್ನು ವಿವಾಹವಾಗುತ್ತಾಳೆ. 5 ಗಂಡು ಮಕ್ಕಳ ತಾಯಿಯಾದ ನಂತರ ಆಕೆಗೆ ತನ್ನ ಪತಿ ದಲಿತನೆಂಬ ಸತ್ಯ ತಿಳಿಯುತ್ತದೆ. ಈ ಸಂದರ್ಭದಲ್ಲಿ ದೇವಿ ಆಜ್ಞೆಯಂತೆ ಆಕೆ ಶುದ್ಧಿಯಾಗಲು ಅಗ್ನಿಕೊಂಡವನ್ನು ಹಾಯುತ್ತಾಳೆ. ಈ ಘಟನೆಯ ಸ್ಮರಣಾರ್ಥವಾಗಿ ಇಲ್ಲಿ ಇಂದಿಗೂ ಬೃಹತ್ ಅಗ್ನಿಕೊಂಡೋತ್ಸವ ನಡೆಯುತ್ತದೆ. ದಲಿತರಿಂದ ಜನಿವಾರ ಧಾರಣೆ. ಜಾತ್ರೆಯ ಸಮಯದಲ್ಲಿ ದಲಿತ ಸಮುದಾಯದವರು 12 ದಿನಗಳ ಕಾಲ ಜನಿವಾರ ಧರಿಸಿ ಬ್ರಾಹ್ಮಣ ಸಂಪ್ರದಾಯದಂತೆ ಮಂತ್ರಗಳನ್ನು ಹೇಳುತ್ತಾ ದೇವಿಯ ಸೇವೆ ಮಾಡೋದು ಇಲ್ಲಿನ ಅತ್ಯಂತ ವಿಶಿಷ್ಟ ಸಂಪ್ರದಾಯ. ಕುರುಬರು ಜಾತ್ರೆಯ ಸಮಯದಲ್ಲಿ ಕಂಬ ಪ್ರತಿಷ್ಠಾಪಿಸಿದರೆ ಮಡಿವಾಳರು ಮುಸ್ಲಿಂ ವೇಷಧಾರಿಗಳಾಗಿ ಪೂಜೆ ನೆರವೇರಿಸುತ್ತಾರೆ. ಇಲ್ಲಿ ನಡೆಯುವ ಅಗ್ನಿಕೊಂಡೋತ್ಸವ ಏಷ್ಯಾದಲ್ಲಿ ಅತಿ ದೊಡ್ಡದು ಎಂದು ನಂಬಲಾಗಿದೆ. ಪ್ರತಿ ಮಂಗಳವಾರ, ಶುಕ್ರವಾರ ಅನ್ನದಾಸೋಹ ನಡೆಯುತ್ತದೆ. ದೇವಸ್ಥಾನದ ಸಮಯ 10ರಿಂದ ಸಂಜೆ 6ರವರೆಗೆ ತೆರೆದಿರುತ್ತದೆ. ದೇವಸ್ಥಾನವು ಸುಮಾರು 800 ವರ್ಷಗಳಷ್ಟು ಹಳೆಯದು. ಚೋಳರ ಕಾಲದಲ್ಲಿ ನಿರ್ಮಾಣವಾಯಿತು. ನಂತರ ವಿಜಯನಗರ ಸಾಮ್ರಾಜ್ಯದ ಹರಿಹರ ಬುಕ್ಕರಾಯರು ಹೆಚ್ಚಿನ ಪ್ರೋತ್ಸಾಹ ನೀಡಿದರು. ಶ್ರೀ ಕೃಷ್ಣದೇವರಾಯನ ಕಾಲದಲ್ಲಿನ ಶಾಸನದಲ್ಲಿ ಕಂಡುಬರುತ್ತದೆ. ಕೃಷ್ಣದೇವರಾಯನ ರಾಣಿ ತಿರುಮಲಾಂಬಿಕಾ ಅವರು ಸಂತಾನ ಭಾಗ್ಯಕ್ಕಾಗಿ ದೇವಿಯಗೆ ಪ್ರಾರ್ಥನೆ ಸಲ್ಲಿಸಿದ್ದರು ಎಂದು ಕೂಡ ತಿಳಿದು ಬರುತ್ತದೆ. ಉಜ್ಜಯಿನಿ ಗ್ರಾಮದಿಂದಾಗಿ ಈ ದೇವಸ್ಥಾನಕ್ಕೆ ಉಜ್ಜಯಿನಿ ಚೌಡೇಶ್ವರಿ ಎಂಬ ಹೆಸರು ಬಂದಿದೆ. ನಾವು ಎದುರುಗಡೆ ಗರ್ಭಗುಡಿಯನ್ನು ನೋಡ್ತಾ ಇದ್ವಿ. ಇಲ್ಲಿ ಮಹಾಮಂಗಳಾರತಿ ಆಗಿದೆ. ಮತ್ತು ಅಕ್ಕಪಕ್ಕ ಇರುವಂತಹ ಗಣಪತಿ ಮತ್ತು ದೇವಿಯ ವಿಗ್ರಹಗಳನ್ನು ಕೂಡ ನಾವು ಇಲ್ಲಿ ನೋಡ್ತಾ ಇದ್ವಿ. ಮಾತೆಯ ಒಂದು ಪಾದಿಕೆಗಳನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇದ್ವಿ. ಇದು ಒಂದು ಹೆಸರಿಲ್ಲದ ಮರ. ಆ ಕಾಲದಲ್ಲಿ ನೆಟ್ಟಿದಂತಹ ಗಿಡ ದೊಡ್ಡ ವೃಕ್ಷವಾಗಿ ಬೆಳೆದಿದೆ. ಇದಕ್ಕೆ ಯಾವುದೇ ಹೆಸರನ್ನು ಕೊಡೋಕ್ಕೂ ಸಾಧ್ಯವಿಲ್ಲ. ಹೆಸರಿಲ್ಲದ ಮರ ಅಂತಲೇ ಇದನ್ನು ಕರೀತಾರೆ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು. ಸಾಧ್ಯವಾದರೆ ಈ ದೇವಸ್ಥಾನಕ್ಕೆ ನೀವು ಕೂಡ ಒಮ್ಮೆ ಭೇಟಿ ನೀಡಿ ಇಲ್ಲಿರುವ ಒಂದು ಆ ದೇವಿಯ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ ಎಂದು ಕೇಳಿಕೊಳ್ಳುತ್ತಾನೆ. ಅಷ್ಟೊಂದು ಶಕ್ತಿಯುತವಾದಂತಹ ದೇವರು. ಇಡೀ ಏಷ್ಯಾದಲ್ಲಿ ಅತ್ಯಂತ ದೊಡ್ಡದಾದಂತಹ ಅಗ್ನಿಕೊಂಡೋತ್ಸವ ನಡೆಯುವುದು ಇಲ್ಲಿಯೇ. ದೇವಿಯ ಒಂದು ವಿಗ್ರಹವನ್ನು ನೋಡಿ